ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾನು ಈ ಒಂದು ವಿಡಿಯೋದಲ್ಲಿ 8th ಸ್ಟ್ಯಾಂಡರ್ಡ್ NCERT ಸಿಲೆಬಸ್ನಲ್ಲಿ ಬರುವಂತಹ ಕಂಬಸ್ಟನ್ ಆ್ಯಂಡ್ ಫ್ಲೇಮ್ ಈ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಈಗ ಆಲ್ರೆಡಿ ಹಿಂದಿನ ಚಾಪ್ಟರ್ಸ್ಗಳೆಲ್ಲ ಮಾಡಿದ್ದೀನಿ. ಅದೊಂದು ಕಡೆ ಇರಲಿ, ಆ ಒಂದು ಪ್ಲೇ ಲಿಸ್ಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಫ್ರೀ ಟೈಮಲ್ಲಿ ನಾನು ಈ NCERT ವಿಡಿಯೋಸ್ಗಳನ್ನು ಸಹಿತ ನನ್ನ ಚಾನಲ್ನಲ್ಲಿ ಮಾಡ್ತಾಯಿದ್ದೀನಿ. ಹೋಪ್ ಇಟ್ ಹೆಲ್ಪ್ಸ್ ಟು ಆಲ್ ಆಫ್ ಯು. ಈಗ ಬನ್ನಿ ನೋಡೋಣ. ಕಂಬಸ್ಟನ್ ಆ್ಯಂಡ್ ಫ್ಲೇಮ್. ವಾಟ್ ಈಸ್ ದಿಸ್ ಕಂಬಸ್ಟನ್? ಕನ್ನಡದಲ್ಲಿ ಕೊಟ್ಬಿಟ್ಟಿದ್ದೀನಿ ದಹನ ಅಂತ ಹೇಳಿ. ಇಟ್ ಈಸ್ ಆ್ಯಕ್ಚುಲಿ ಎ ಕೆಮಿಕಲ್ ಪ್ರೋಸೆಸ್. ಕೆಮಿಕಲ್ ಚೇಂಜ್ ಏನಾಗುತ್ತೆ ಅನ್ನೋದೆಲ್ಲ ಅರಿವಿದೆ ನಿಮಗೀಗ. ಕೆಮಿಕಲ್ ಪ್ರೋಸೆಸ್ ಆಗ್ತಾ ಇದೆ. ಇಲ್ಲಿ ಏನಾಗಿ ಬದಲಾವಣೆ ಆಗ್ತಿದೆ ಹಾಗಿದ್ರೆ? ಕೆಮಿಕಲ್ ಚೇಂಜ್ ಅಂತ ಅಂದರೆ ದೇರ್ ವಿಲ್ ಬಿ ಚೇಂಜ್ ಇರಲೇಬೇಕಾ? ಪರ್ಮನೆಂಟ್ ಚೇಂಜ್ ಇರಲೇಬೇಕಾ? ಹಾಗಿದ್ರೆ ಈ ಒಂದು ಕಂಬಸ್ಟನ್, ದಹನ ಅಂತ ಏನು ಹೇಳ್ತಿದ್ದೀವಲ್ಲ, ಇದೊಂದು ಪ್ರೋಸೆಸ್ ಆಗಿದೆ. ಜೊತೆಗೆ ಇಲ್ಲಿರುವಂಥ ಒಂದು ವಸ್ತು ಏನಾಗುತ್ತೆ, ಅದು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಅಲ್ಲಿ ಹೀಟನ್ನು ಬಿಟ್ಕೊಡುತ್ತೆ. ಅಥವಾ ಈಗ ಸಿಂಪಲಾಗಿ ನಾವು ಹೇಳೋದಾದರೆ, ಇವಾಗ ಕ್ಯಾಂಡಲ್ ಉರಿತಾ ಇರೋದು ನೋಡಿದ್ದೀರಲ್ವ, ಅದು ಕಂಬಸ್ಟನ್ನೇ. ಅಥವಾ ಈಗೇನೋ ಒಂದು ಸೀಮೆಣ್ಣೆ ಇತ್ತು, ಅದಕ್ಕೆ ಸ್ವಲ್ಪ ಬೆಂಕಿ ಹೊತ್ಕೊಂಡ್ಬಿಡ್ತು ಅಂತೀವಲ್ಲ, ಅದು ಸಹಿತ ಕಂಬಸ್ಟನ್ನೇ. ಅಲ್ಲಿ ಏನಾಗುತ್ತೆ, ಹೀಟ್ ಉತ್ಪತ್ತಿ ಆಗುತ್ತೆ, ಕೊನೆಗೆ ಬೂದಿ ಬರುತ್ತೆ, ಗ್ಯಾಸ್ ರಿಲೀಸ್ ಆಗುತ್ತೆ. ಇದೆಲ್ಲದೂ ಸಹಿತ ಪ್ರಾಡಕ್ಟ್ ಆಫ್ ದಿಸ್ ಪ್ರೋಸೆಸ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತಲ್ವ? ಇದನ್ನು ನೋಟ್ ಮಾಡ್ಕೊಳ್ಳಿ. ಕಂಬಸ್ಟನ್ ಅಂದರೆ ಎ ಕೆಮಿಕಲ್ ಪ್ರೋಸೆಸ್ ಇನ್ ವಿಚ್ ಎ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಆಫ್ ಹೀಟ್ ಇಸ್ ಕಾಲ್ಡ್ ಕಂಬಸ್ಟನ್. ಇದರಲ್ಲಿ ಇನ್ನೂ ಸಹಿತ ಒಂದು ಪಾಯಿಂಟ್ ಮುಖ್ಯವಾಗುತ್ತೆ. ಏನಪ್ಪ ಅದು ಅಂದರೆ, ದ ಪ್ರೋಸೆಸ್ ದಟ್ ಅಂಡರ್ಗೋಸ್ ಕಂಬಸ್ಟನ್. ಇಲ್ಲಿ ಒಂದು ಈ ಕ್ರಿಯೆಯಲ್ಲಿ ಯಾವುದು ಕಂಬಸ್ಟನ್ ಆಗ್ತಿದೆಯಲ್ಲ, ಅದನ್ನು ನಾವು ಕಂಬಸ್ಟಿಬಲ್ ಅಂತ ಕರಿತೀವಿ. ಇಟ್ ಮೀನ್ಸ್ ಅಲ್ಲಿ ಯೂಸ್ ಮಾಡುವಂಥ ಒಂದು ಫ್ಯೂಯಲ್, ಅದನ್ನು ನಾವು ಅಲ್ಲಿ ಕಂಬಸ್ಟನ್ ಆಗ್ತಿದೆ ಅಂತ ಹೇಳ್ತೀವಿ. ಆಲ್ವೇಸ್ ಕಂಬಸ್ಟನ್ ಏನಾಗುತ್ತೆ, ಈ ದಹನ ಕ್ರಿಯೆ ಏನಾಗುತ್ತೆ, ಓನ್ಲಿ ಇದು ಆಕ್ಸಿಜನ್ನ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಡನ್, ಅರ್ಥ ಆಯಿತು? ಇನ್ನು ಮುಂದೆ ಬರುತ್ತೆ, ಡೋಂಟ್ ವರಿ, ಹೇಳ್ತೀನಿ. ದ ಫ್ಯೂಯಲ್ ಮೇ ಬಿ, ಇಲ್ಲಿ ಯೂಸ್ ಆಗುವಂತಹ, ಅದು ಕಂಬಸ್ಟನ್ ಆಗ್ತಿದೆ ಅಂತ ನಾವು ಹೇಳ್ತಿದ್ದೀವಲ್ಲ, ಕಂಬಸ್ಟಿಬಲ್ ಅಂತೇನು ಹೇಳ್ತಿದ್ದೀವಲ್ಲ, ಅದು ಸಾಲಿಡ್ ಆಗಿರಬಹುದು, ಲಿಕ್ವಿಡ್ ಆಗಿರಬಹುದು, ಆರ್ ಈವನ್ ಗ್ಯಾಸ್ ಆದರೂ ಆಗಿರಬಹುದು. ಸಮ್ ಟೈಮ್ ನೋಡ್ರಿ, ಲೈಟ್ ಈಸ್ ಆಲ್ಸೋ ಗಿವನ್ ಆಫ್ ಡ್ಯೂರಿಂಗ್ ಕಂಬಸ್ಟನ್, ಐದರ್ ಆ್ಯಸ್ ಎ ಫ್ಲೇಮ್ ಆರ್ ಎ ಗ್ಲೋ. ನಾವು ಈ ಕ್ಯಾಂಡಲ್ ನೋಡಿದ್ವಲ್ವಾ, ಕ್ಯಾಂಡಲ್ದು ಎಕ್ಸಾಂಪಲ್ ಕೊಟ್ಟನಲ್ಲ, ಇಲ್ಲಿ ಒಂದು ಫ್ಲೇಮ್ ರೀತಿಯಲ್ಲಿ ಬರ್ತಿದೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್. ಕ್ಯಾಂಡಲ್ನ ತಗೋಬಹುದು. ಇದು ಫ್ಯೂಯಲ್ದಾಯಿತು. ಫ್ಯೂಯಲ್ ಇಟ್ ಮೇ ಬಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಇಲ್ಲಿ ಎನರ್ಜಿ ಏನು ಲಿಬರೇಟ್ ಆಗ್ತಿದೆಯಲ್ಲ, ಲೈಟ್ ನಾವೀಗೇನು ಹೀಟ್ ಲಿಬರೇಟ್ ಆಗ್ತಿದೆ ಅಂತ ಹೇಳಿದ್ವಲ್ಲ, ಹೀಟ್ ಆಗಿರಬಹುದು, ಅಲಾಂಗ್ ವಿತ್ ದಟ್ ಲೈಟು ಆಗಿರ್ಬೋದು, ಅಥವಾ ಸಪ್ರೇಟ್ ಲೈಟ್ ಓನ್ಲಿನೂ ಆಗಿರಬಹುದು. ಲೈಟ್ ಈಸ್ ಆಲ್ಸೋ ಗಿವನ್ ಆಫ್ ಡ್ಯೂರಿಂಗ್ ಕಂಬಸ್ಟನ್ ಐದರ್ ಆ್ಯಸ್ ಎ ಫ್ಲೇಮ್ ಆರ್ ಎ ಗ್ಲೋ. ನಂತರ ಅಂದರೆ ಇಲ್ಲಿ ಕನ್ನಡದಲ್ಲೂ ಸಹಿತ ಕೊಟ್ಟಿದ್ದೀನಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್. ಹಾಗಾಗಿ ಇಂಧನವು ಘನ, ದ್ರವ ಅಥವಾ ಅನಿಲವಾಗಿರಬಹುದು. ಕೆಲವೊಮ್ಮೆ ದಹನದಲ್ಲಿ ಜ್ವಾಲೆ ಅಥವಾ ಹೊಳಪಿನ ರೂಪದಲ್ಲಿರುವಂತಹ ಸಹ ಬೆಳಕು ಬಿಡುಗಡೆ ಆಗಬಹುದು. ಹಾಗಿದ್ರೆ ಹೀಟ್ ಆರ್ ಲೈಟ್ ಅನ್ನೋದು ನಿಮಗೆ ಗೊತ್ತಿರಲಿ. ಈಗ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಇನ್ ದ ಸನ್. ನಾನು ಇದನ್ನು ತುಂಬ ಕ್ಯೂರಿಯಸ್ ಮೂಡಿಸ್ತಾನೆ ಇರ್ತೀನಿ. ಹೇಗೆ ಸೂರ್ಯ ಹೇಗೆ ಬೆಳಗ್ತಾನೆ ಹಾಗೆ ಅಂಥೇಳಿ ತುಂಬ ಮಕ್ಕಳ ಜೊತೆ ಎಲ್ಲ ನಾನು ಟೈಮ್ ಸ್ಪೆಂಡ್ ಮಾಡುವಾಗ ಹೇಳ್ತೀನಿ. ಸೂರ್ಯನಲ್ಲಿ ನಾವು ನೋಡ್ತೀವಿ, ಈವನ ಒಂದು ಕಿರಣಗಳೇನು ಬರ್ತಾ ಇದೆಯಲ್ಲ ನಮ್ಮ ಭೂಮಿಗೆ, ಇದು ಹೀಟ್ ಆ್ಯಂಡ್ ಲೈಟ್ ಎರಡೂ ಸಹಿತ ಸಿಗ್ತಿದೆ. ಎಕ್ಸಾಕ್ಟ್ಲಿ, ಲೈಟ್ ಬೆಳಕು ಸಿಗ್ತಾ ಇದೆ. ಹೀಟ್ ಹೇಗೆ ಬರ್ತಿದೆ? ಹೀಟ್ ಇಟ್ ಮೀನ್ಸ್ ಲೈಟ್ ಫಾರ್ಮಿಂದನೇ ನಮಗೆ ಹೀಟ್ ಜನ್ರೇಟ್ ಆಗ್ತಿದೆ. ಅಫ್ಕೋರ್ಸ್ ಅಲ್ವಾ. ನಮಗೀಗ ನಮ್ಮ ಅದು ಹಸಿಯಾಗಿರುವಂಥ ಬಟ್ಟೆಗಳನ್ನೆಲ್ಲ ನಾವು ಹೊರಗಡೆ ಹಾಕಿದ್ವಿ ಅಂದರೆ ಬಿಸಿಲಿಗೆ ಒಣಗ್ತಿದೆ ತಾನೆ? ಎಸ್, ಅಫ್ಕೋರ್ಸ್. ಅಂದರೆ ಇಲ್ಲಿ ಈ ಸೂರ್ಯನಲ್ಲಿ ಲೈಟ್ ಮತ್ತು ಹೀಟ್ ಇದು ಪ್ರೊಡ್ಯೂಸ್ ಆಗೋದಕ್ಕೆ ಅವನಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಿರೋದು ಏನು ಅಂತ ಅಂದರೆ, ಅಲ್ಲಿ ಆಗುವಂತಹ ನ್ಯೂಕ್ಲಿಯರ್ ರಿಯಾಕ್ಷನಿಂದನೇ ಅವನಲ್ಲಿ ನಾವು ಹೀಟ್ ಆ್ಯಂಡ್ ಲೈಟ್ ಪ್ರೊಡ್ಯೂಸ್ ಆಗ್ತಾ ಇರೋದನ್ನು ನಾವು ನೋಡಬಹುದು. ಡನ್. ಅಂದರೆ ಪ್ರತಿಯೊಂದು ವಸ್ತುವೂ ನಾವು ಗಮನಿಸ್ತಾ ಹೋದ್ವಿ ಅಂತಂದರೆ, ಕಂಬಸ್ಟನ್ ಅಂತ ಹೇಳಿ ಬಂತು ಅಂದರೆ ಎಲ್ಲದನ್ನು ಡಿಸ್ಕಸ್ ಮಾಡ್ತಾಯಿದ್ವಿ, ಯಾವುದೂ ಬಿಟ್ಟಿಲ್ಲ ಅಷ್ಟೇ ಈ ಚಾಪ್ಟರ್ನಲ್ಲಿ. ಕಂಬಸ್ಟನಿಗೆ ನಾವು ನೋಡಿದ್ವಿ, ಹಂಗಂದ್ರೇನು ಅಂತ ಹೇಳಿ ನೋಡಿದ್ವಿ. ಅಲ್ಲಿ ಆ ಕಂಬಸ್ಟನ್ ಆಗಬೇಕು ಅಂತ ಅಂದರೆ ಏನು ಬೇಕು? ಒಂದು ಆಕ್ಸಿಜನ್ ಬೇಕು, ಇನ್ನೊಂದು ಈ ವಸ್ತು ಬೇಕು. ಕಂಬಸ್ಟನ್ ಆಗಬೇಕಲ್ಲ, ಕಂಬಸ್ಟಿಬಲ್ ಅಂತಿದ್ದೀವಲ್ಲ, ಅದು ಬೇಕು, ವಸ್ತು ಬೇಕು. ಆಮೇಲೆ ಆ ಫ್ಯೂಯಲ್ ಯಾವ್ಯಾವ ಫಾರ್ಮಲ್ಲಿದೆ ಅಂತ ನೋಡ್ಕೊಂಡ್ವಿ ಅಷ್ಟೇ. ಅಲ್ಲಿ ಇವಾಗ ಪ್ರೋಸೆಸ್ ಆಯಿತು, ಬಿಡುಗಡೆ ಆಗ್ತಿರೋದು ಒಂದು ಹೀಟ್ ಆಗಿರುತ್ತೆ, ಅಥವಾ ಇನ್ನೊಂದು ಏನಾಗಿರುತ್ತೆ, ಲೈಟ್ ಆಗಿರುತ್ತೆ. ಈ ಹೀಟ್ ಆ್ಯಂಡ್ ಲೈಟ್ ಅಂತ ಬಂದಾಗ ಆಗ ನಮಗೆ ಸನ್ ಅಂತೇಳಿ, ಹೌದಲ್ವಾ? ಸನ್ ಹೇಗೆ
ಇಂದ ಸನ್ನಲ್ಲಿ ಯಾವ ರೀತಿಯಾಗಿ ನಾವು ಹೀಟ್ ಆ್ಯಂಡ್ ಲೈಟ್ ಪ್ರೊಡ್ಯೂಸ್ ಆಗ್ತಿರೋದನ್ನು ಹೇಗೆ ನೋಡೋಕ್ಕೆ ಸಾಧ್ಯ ಆಗ್ತಿದೆ? ಡ್ಯೂ ಟು ನ್ಯೂಕ್ಲಿಯರ್ ರಿಯಾಕ್ಷನ್. ಹಾಗಿದ್ರೆ ಇದು ಇಲ್ಲಿ ಮಕ್ಕಳಿಗೆ ಅಷ್ಟೇ. ಇದು ಇನ್ನು ಮುಂದೆ ನಾವು TET ಆರ್ CTET ಆರ್ ನೀವು ಟೀಚರ್ ಎಕ್ಸಾಮ್ಸಿಗೆ ಓದ್ತಾ ಇದ್ದೀರಾ ಅಂದರೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿದ್ದೀರಾ ಅಂತಂದರೆ, ಈಗ ನೀವು ಕ್ವಶನ್ ಮಾಡ್ಕೋಬಹುದು, ಯಾವ ನ್ಯೂಕ್ಲಿಯರ್ ರಿಯಾಕ್ಷನ್? ಇದರಲ್ಲಿ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತೀವಿ, ನ್ಯೂಕ್ಲಿಯರ್ ಫಿಷನ್ ಅಂತ 2 ರಿಯಾಕ್ಷನ್ಸ್ ಇದೆ. ಸನ್ನಲ್ಲಿ ಯಾವ್ದು ನಡೀತಿದೆ? ಇದು ಒಂದು ನಿಮಗೆ ಇಂಪಾರ್ಟೆಂಟು. ಜೊತೆಗೆ ಇನ್ನೊಂದು ಗೊತ್ತಿರಲಿ, ಈ ಸನ್ನಲ್ಲಿ ಯಾವುದು ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು? ಹೈಡ್ರೋಜನ್ ಆರ್ ಹೀಲಿಯಂ? ಆನ್ಸರ್ ಮಾಡ್ಬೋದಾ? ಇಟ್ ಈಸ್ ಇಂಪಾರ್ಟೆಂಟ್. ತುಂಬ ಜನ ನೋಡ್ಕೊಂಡಿರ್ತೀರ ಅಷ್ಟೇ, ಹೈಡ್ರೋಜನ್ ಹೀಲಿಯಂ ಇರುತ್ತೆ ಅಂತ ನೋಡ್ಕೊಂಡಿರ್ತೀರ ಅಷ್ಟೇ. ಬಟ್ ಕಾನ್ಸಂಟ್ರೇಷನ್ ಯಾವುದ್ರ ಜಾಸ್ತಿ ಇದೆ? ನೋಟ್ ದಿಸ್ ಆ್ಯಂಡ್ ಕಮೆಂಟ್ ಮಾಡಿ ಮರಿಬೇಡಿ. ಈಗ ನಮ್ಮ ಬಾಡಿಗೆ ಯಾರಪ್ಪ ಫ್ಯೂಯಲ್ಲು? ಅಫ್ಕೋರ್ಸ್ ಫುಡ್ ಈಸ್ ಎ ಫ್ಯೂಯಲ್. ಡೆಫಿನೆಟ್ಲಿ, ಹೌದಲ್ವಾ? ನಾವಿಲ್ಲಾಂದರೆ ವರ್ಕ್ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ಫುಡ್ ಈಸ್ ಫ್ಯೂಯಲ್ ಫಾರ್ ಅವರ್ ಬಾಡಿ. ಯಾವ ಫುಡ್ಡು ಅಂತ ಮತ್ತೆ ಕೇಳಕ್ಕೆ ಹೋಗ್ಬೇಡ್ರಿ. ಫುಡ್ಡಿಂದ ಮತ್ತೆ ನಾವು ಇನ್ ಡೀಟೇಲ್ ಹೋದ್ವಿ ಅಂತಂದರೆ ಅಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ತಗೊಂಡು ಹೇಳ್ಕೊಳ್ತಾ ಹೋಗ್ಬೋದು. ಡನ್. ಅಂದರೆ ಪ್ರತಿಯೊಂದು ನಾವು ಇವಾಗ ನಮಗೆ ಎನರ್ಜಿ ಬೇಕು, ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕು, ಏನೇ ಒಂದು ಚಟುವಟಿಕೆ ಮಾಡಬೇಕು ಅಂದರೂ ನಮಗೆ ಶಕ್ತಿ ಬೇಕು. ಆ ಶಕ್ತಿ ಸಿಗ್ತಿರೋದು ಎಲ್ಲಿಂದ? ಫುಡ್ಡಿಂದ. ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್, ಫ್ಯಾಟ್ಸ್ ಎಲ್ಲದನ್ನು ನಾವು ತಗೊಳ್ಬಹುದು. ಈಗ ನೆಕ್ಸ್ಟ್ ಬರುತ್ತೆ ಕಂಬಸ್ಟಿಬಲ್ ಆ್ಯಂಡ್ ನಾನ್ ಕಂಬಸ್ಟಿಬಲ್ ಅಂತ ಹೇಳಿ. ಕೆಲವೊಂದರಲ್ಲಿ ನಾವು ದಹನ ಕ್ರಿಯೆ ಆಗ್ತಿರೋದ್ರಲ್ಲಿ ದಹ್ಯ ಅದಹ್ಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದಿಸ್? ಕೆಲವೊಂದು ದಹನ ಕ್ರಿಯೆ ಆಗ್ತದೆ, ಕೆಲವೊಂದು ಆಗಲ್ಲ, ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಫಾರ್ ಕಂಬಸ್ಟನ್. ಆಮ್ಲಜನಕ ಅತ್ಯಗತ್ಯ. ನಾನು ಹೇಳ್ತಾ ಇದ್ದೆ, ನಮ್ಮ ಭೂಮಿಲಿ ಇವಾಗ ಎಷ್ಟಿದೆ? 21% ಆಕ್ಸಿಜನ್ ಇದೆ. ಅದೇ ಏನಾದರೂ 100% ಆಗಿಬಿಟ್ಟಿದ್ದಿದ್ರೆ ನಾವು ಅಂದ್ಕೊತೀವಿ ನಮಗೆ ಅವಾಗ ಫ್ರೆಶ್ ಏರ್ ಸಿಗ್ತಾಯಿತ್ತು ಹಾಗೆ ಅಂತ ಏನೋ ಅಂದ್ಕೊಳ್ತೀವಿ. ತಪ್ಪು. ಆದರೆ ಏನಾಗುತ್ತೆ, 100% ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂದರೆ, ಎಲ್ಲೋ ಒಂದು ಕಡೆ ಕಿಡಿ ಸ್ಟಾರ್ಟ್ ಆಯಿತು ಅಂದರೆ, ಅಲ್ಲಿಗೆ ಇಡೀ ಭೂಮಿಯಲ್ಲಿರುವಂಥ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಆಗೋವರೆಗೂ ಕಂಪ್ಲೀಟಾಗಿ ಬರ್ನ್ ಆಗ್ತಾನೆ ಇರುತ್ತೆ. ಇಟ್ ಮೀನ್ಸ್ ಏನಾಯ್ತು, ಅಲ್ಲಿಗೆ ಅರ್ಥ ಹೊತ್ತು ಉರಿಯುತ್ತೆ. ಇದು ಒಂದು ಪಾಸಿಬಿಲಿಟೀಸ್ ನಾನು ಆಗಿರಬಹುದು ಅಂತ ಹೇಳಿ ಮಾತಾಡ್ತಾ ಇರೋದು. ಇನ್ನೊಂದು, ಆಕ್ಸಿಜನ್ನ ನಾವು ಜಾಸ್ತಿ ಇನ್ಹೇಲ್ ಮಾಡಿ 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 ಏನಾಗುತ್ತೆ, ನಮಗೆ ಲಂಗ್ಸ್ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಹೈಪರ್ ಆಕ್ಸಿಯಾ ಅಂತನೋ ಏನೋ ಒಂದು ಡಿಸೀಸ್ ಇದೆ, ಅದು ನಮಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ 100% ಆಕ್ಸಿಜನ್ ಈಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ನಾವು ಇವಾಗ ಹಿಂದಿನ ಒಂದು ಚಾಪ್ಟರ್ನಲ್ಲಿ ಚಾರ್ಕೋಲ್, ಕೋಲ್, ಕೋಕ್ ಇದ್ರ ಬಗ್ಗೆ ಎಲ್ಲ ಓದ್ಕೊಂಡಿದ್ದೀವಿ. ವಿ ಫೈಂಡ್ ದಟ್ ಚಾರ್ಕೋಲ್ ಬರ್ನ್ಸ್ ಇನ್ ಏರ್. ಚಾರ್ಕೋಲ್ ಬರ್ನ್ ಆಗುತ್ತೆ ಏರಲ್ಲಿ. ಕೋಲ್ ಸಹಿತನೂ ಬರ್ನ್ ಆಗುತ್ತೆ ಇನ್ ಏರ್. ಏನು ಕೋಲ್ ಅಂದರೆ ಕಾರ್ಬನ್ ಇರುತ್ತೆ, ಚಾರ್ಕೋಲ್ ಅಂದರೆ ಅಲ್ಲಿ ಮೇಜರ್ ಕಂಟೆಂಟ್ ಏನಿರುತ್ತೆ ಕಾರ್ಬನ್ ಇರುತ್ತೆ. ಅದಕ್ಕೆ ಆಕ್ಸಿಜನ್ ಹಾಕಿದ್ರು ಅಂತಂದ್ರಲ್ಲಿ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಯಿತು. ಅದರೊಟ್ಟಿಗೆ ಹೀಟ್ ಮತ್ತು ಲೈಟು ಸಹಿತ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಈಸ್ ಒನ್ ಸಚ್ ಎಕ್ಸಾಂಪಲ್ ಫಾರ್ ಕಂಬಸ್ಟನ್. ನಂತರ ಇನ್ನೊಂದು ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಇನ್ ದ ರಿಯಾಕ್ಷನ್ ಮೆನ್ಷನ್ಡ್ ಅಬೌವ್ ಮೆಗ್ನೀಷಿಯಮ್ ಆ್ಯಂಡ್ ಚಾರ್ಕೋಲ್ ಆರ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅಂತ ಹೇಳಿದೆ. ದಟ್ ನೀವು ಏನು ಫೋಕಸ್ ಮಾಡಬೇಕಪ್ಪ ಇಲ್ಲಿ ಅಂತಂದರೆ, ಮೆಗ್ನೀಷಿಯಮ್ ಆ್ಯಂಡ್ ಚಾರ್ಕೋಲ್ ಇವೆರಡೂ ಸಹಿತ ಇಲ್ಲಿ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಆಗಿದೆ. ಇಲ್ಲಿ ನಾವಿವಾಗ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ಅನ್ನೋ ಒಂದು ಎಕ್ಸಾಂಪಲ್. ಮೆಗ್ನೀಷಿಯಮ್ ರಿಬ್ಬನನ್ನು ನಾವು ಯಾವಾಗಲೇ ಆಗಲಿ ಯೂಸ್ ಮಾಡುವಾಗ ಫಸ್ಟ್ ಅದನ್ನು ನಾವು ಬರ್ನ್ ಮಾಡ್ಕೊಳ್ತೀವಿ. ಬಿಕಾಸ್ ಅದು ಈಸಿಲಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಏನಾಗುತ್ತೆ, ಅದು ಮೆಗ್ನೀಷಿಯಮ್ ಆಕ್ಸೈಡ್ ಆಗಿ ಒಂದು ಕೋಟೆಡ್ ಲೇಯರ್ ಇರುತ್ತೆ. ನಮಗೆ ಪ್ಯೂರ್ ಫಾರ್ಮಲ್ಲಿ ಅದು ಸಿಗಲ್ಲ. ಇಟ್ ರೆಡಿಲಿ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಸೊ ಹಾಗಾಗಿ ನಾವಿಲ್ಲಿ ಯೂಸ್ ಮಾಡ್ತಿರುವಂಥ ಮೆಗ್ನೀಷಿಯಮ್ ರಿಬ್ಬನನ್ನು ನಾವು ಫಸ್ಟ್ ಅದನ್ನು ಹೀಟ್ ಮಾಡ್ಕೊಳ್ತೀವಿ, ಬರ್ನ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ನಾವು ಏನು ಮಾಡ್ತಾಯಿದ್ವಿ, ಇಲ್ಲಿ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅಂತಲೂ ಸಹಿತ ಕನ್ಸಿಡರ್ ಮಾಡ್ತಿದ್ವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಎ ಕೆಮಿಕಲ್ ಪ್ರೋಸೆಸ್. ಹಾಗಾಗಿ ನಾನು ಹೇಳ್ತಾ ಇರೋದು ಕಂಬಸ್ಟನ್ ಈಸ್ ಎ ಕೆಮಿಕಲ್ ಪ್ರೋಸೆಸ್ ಅಂತ ಹೇಳಿ. ಸೊ ಡೋಂಟ್ ಮಿಸ್. ಇಷ್ಟೇ, ಏನಿಲ್ಲ. ಕಂಬಸ್ಟನ್ ಅಂತ ಅಂದರೆ ಏನು ಅಂತ ಹೇಳಿ ಅಷ್ಟು ತಲೆಯಲ್ಲಿದ್ದರೆ ಆಗೋಯ್ತು. ಮುಂದೆ ನಿಮಗೆ ಈಸಿ ಆಗುತ್ತೆ. ಇವಾಗ ಯಾವುದೋ ಒಂದು ಬಿಲ್ಡಿಂಗಲ್ಲಿ ಬೆಂಕಿ ಹೊತ್ಕೊಂಡಿದೆ, ಹಾಗೆ ಏನು ಮಾಡಬೇಕು? ಕಂಬಸ್ಟನ್ ಅನ್ನೋ ಒಂದು ಪ್ರೋಸೆಸ್ ನೀವು ತಿಳ್ಕೊಂಡಿದ್ದೀರಾ ಅಂತಂದರೆ, ಕಂಬಸ್ಟನ್ ಅಂತ ಅಂದರೆ ಅದಕ್ಕೆ ಏನು ಬೇಕು, ಒಂದು ಆಕ್ಸಿಜನ್ ಇರಬೇಕು, ಒಂದು ಫ್ಯೂಯಲ್ ಇರುತ್ತೆ, ಇನ್ನೊಂದೇನು ಕಿಡಿ. ಓಕೆನಾ? ಹಾಗಿದ್ರೆ ಇವುಗಳನ್ನು ನಾವು ತಪ್ಪಿಸಿದ್ವಿ ಅಂತಂದರೆ ಏನಾಗುತ್ತೆ, ಅಲ್ಲಿಗೆ ಆಟೋಮೆಟಿಕ್ಕಾಗಿ ಬೆಂಕಿ ಆರೋಗುತ್ತೆ. ಹೌದಲ್ವಾ? ಸೊ ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಇಲ್ಲಿ ನಾನು ಕಂಬಸ್ಟಿಬಲ್ ಆ್ಯಂಡ್ ನಾನ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ಗೆ ನೀವು ಜಸ್ಟ್ ಒಂದು ಕಾಲಮ್ ರೀತಿಲಿ ಬರೆದಿಟ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು.
ಯಾವುದು ಕಂಬಸ್ಟಿಬಲ್, ಯಾವುದು ದಹನ ಆಗುತ್ತೆ, ಯಾವುದು ಆಗಲ್ಲ. ವುಡ್, ಪೇಪರ್, ಐರನ್, ನೈಲ್, ಕೆರೋಸಿನ್ ಆಯಿಲು, ಸ್ಟೋನ್ ಪೀಸು, ಸ್ಟ್ರಾ, ಚಾರ್ಕೋಲು, ಮ್ಯಾಚ್ ಸ್ಟಿಕ್, ಗ್ಲಾಸ್. ನೋಟ್ ಮಾಡ್ಕೊಳ್ತೀರಲ್ವಾ? ಎಸ್, ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈಗ ನಾವು ಕ್ಯಾಂಡಲ್ ಇದಕ್ಕೆ ಒಂದು ಎಕ್ಸಾಂಪಲಿಗೆ ಬಂದ್ಬಿಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಕ್ಯಾಂಡಲ್ ಏನಾಗ್ತಿದೆ, ನಾವು ಇವಾಗ ಕ್ಯಾಂಡಲ್ನ ಒಂದು ಹಚ್ಚಿ ಅದನ್ನು ನಾವು ಇವಾಗ ಇಡೋಣ. ಅದು ಸ್ವಲ್ಪ ಹೊತ್ತು ಆದಮೇಲೆ ಏನು ಮಾಡೋಣ, ಈ ಥರ ಒಂದು ಗ್ಲಾಸನ್ನು ಅದೀಗ ನಮಗೆ ಟ್ರಾನ್ಸ್ಪರೆಂಟ್ ಇರುವಂತಹ ಗ್ಲಾಸನ್ನೇ ಮುಚ್ಚಿಡೋಣ. ಹಾಗೇನಾಗುತ್ತೆ, ಆಟೋಮೆಟಿಕಲಿ ಒಳಗಡೆ ಇದ್ದಿದ್ದಂತಹ ಕ್ಯಾಂಡಲ್ ಏನಾಯಿತು, ಆರೋಯ್ತು. ಯಾಕೆ ಆರೋಯ್ತು? ಆ್ಯಸ್ ಯು ನೋ ದಟ್ ಆಕ್ಸಿಜನ್ ಅವೈಲಬಿಲಿಟಿ ಕಡಿಮೆ ಆಯಿತು, ಅಂದರೆ ಆಕ್ಸಿಜನ್ ಇಲ್ದಂಗೆ ಆಯಿತು, ಹಾಗಾಗಿ ಇದು ಆಫ್ ಆಗೋಯ್ತು. ಎಲ್ಲಿವರೆಗೂ ಅದು ಉರಿತಿತ್ತು ಅಂತಂದರೆ ಇದನ್ನು ನಾವು ಕ್ಲೋಸ್ ಮಾಡದೇ ಇರೋವರೆಗೂ. ಕ್ಲೋಸ್ ಮಾಡಿದ್ವಿ ಅಂತಂದರೆ ಅಲ್ಲಿ ಕಂಪ್ಲೀಟಾಗಿ ಆರೋಯ್ತು. ಡೆಫಿನೆಟ್ಲಿ ಅಲ್ವಾ? ಹಾಗಾಗಿನೇ ನೀವು ಇಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದರೆ, ಒಂದು ಕಂಬಸ್ಟನ್ ಕ್ರಿಯೆ ಆಗಬೇಕು ಅಂತಂದರೆ ನಮಗೆ ಇಲ್ಲಿ ಎಸೆನ್ಷಿಯಲ್ ಆಗಿ ಬೇಕಾಗಿರೋದೇನು? ಆಕ್ಸಿಜನ್. ಆಕ್ಸಿಜನ್ನಿಂದನೇ ಈ ಕಂಬಸ್ಟನ್ ಆಗ್ತಾ ಇರೋದು. ಡನ್? ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಕ್ಕೆ ಹೋಗೋಣ. ಇಲ್ಲಿ ಒಂದು ಎಕ್ಸಾಂಪಲನ್ನು ತಗೊಳ್ತಾ ಇದ್ದೀವಿ ಈ ಕಂಬಸ್ಟನ್ನಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ. ಈಗ ಯಾರಿಗಾದರೂ ಒಬ್ಬರಿಗೆ ಬೆಂಕಿ ಹತ್ತಿದೆ, ಅಥವಾ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರೋ ಅಂಥೇಳಿ ಎಕ್ಸಾಂಪಲ್ ತೊಗೊಳ್ಳೋದಕ್ಕಿಂತ ಹತ್ತಿದಾಗ ಏನಾಗಿರುತ್ತೆ ಅಂತ ಹೇಳಿ ಥಿಂಕ್ ಮಾಡೋಣ. ವೆನ್ ದ ಕ್ಲಾತ್ಸ್ ಆಫ್ ಎ ಪರ್ಸನ್ ಕ್ಯಾಚ್ ಫೈರ್, ಒಂದು ಸಂಭ ಏನಾದರೂ, ಈಗ ಅದರಲ್ಲೂ ಸಿಂಥೆಟಿಕ್ ಕ್ಲಾತ್ಸ್ ಇರುತ್ತಲ್ಲ, ಅದು ಬೇಗನೆ ಫೈರ್ ಕ್ಯಾಚ್ ಆಗುತ್ತೆ. ಫೈರ್ ಕ್ಯಾಚ್ ಆಯಿತು ಅಂತ ಅಂದರೆ ಆಗ ಏನು ಮಾಡ್ತಾರೆ ಜನ ಬಂದುಬಿಟ್ಟು, ಈ ಗೋಣಿ ಚೀಲ ಇರುತ್ತಲ್ಲ, ಜೂಟಿಂದ ಮಾಡಿರುವಂತಹ ಚೀಲಗಳಿರುತ್ತಲ್ಲ, ಅಂಥವುಗಳನ್ನು ಏನು ಮಾಡ್ತಾರೆ, ಹೋಗ್ಬಿಟ್ಟು ಮನುಷ್ಯನಿಗೆ ಕ್ಲೋಸ್ ಮಾಡ್ತಾರೆ ಫುಲ್ಲು. ಯಾಕೆ ಹಾಗೆ ಮಾಡ್ತಾರೆ? ಬಿಕಾಸ್ ಇದನ್ನು ನೀವು ನೋಟ್ ಮಾಡ್ಕೊಳ್ಳೇಬೇಕು. ದ ಬ್ಲ್ಯಾಂಕೆಟ್ ಕರ್ಡ್ಸ್ ದ ಸಪ್ಲೈ ಆಫ್ ದ ಆಕ್ಸಿಜನ್ ಫ್ರಮ್ ಏರ್. ಅಲ್ಲಿಗೇನಾಯಿತು, ಅವನ ಒಂದು ಸರ್ಫೇಸಿಗೆ ಏನಾಯಿತು, ಈ ಆಕ್ಸಿಜನ್ ಸಪ್ಲೈನ ಕಡಿಮೆ ಮಾಡಿದಾಗ ಏನಾಗುತ್ತೆ, ಅಲ್ಲಿಗೆ ಬರ್ನಿಂಗ್, ಅಲ್ಲಿ ಎಕ್ಸ್ಟಿಂಗ್ವಿಷ್ ದ ಫೈರ್ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಫೈರ್ನ ನಾವು ಸ್ಟಾಪ್ ಮಾಡಿದ್ವಿ. ದಟ್ ಈಸ್ ಕಾಲ್ಡ್ ಎಕ್ಸ್ಟಿಂಗ್ವಿಷ್ ದ ಫೈರ್. ಈಗ ನಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಮ್ಯಾಚ್ ಬಾಕ್ಸ್ ಆ್ಯಂಡ್ ಮ್ಯಾಚ್ ಸ್ಟಿಕ್ಸ್, ಕಡ್ಡಿಪಟ್ಟಣ ಅಂತ ಏನು ಕರಿತೀವಲ್ಲ, ಇದರಲ್ಲಿ ನಾವು ಒಂದು ಹೊರಗಿನ ನೋಡ್ತಿದ್ದೀವಲ್ಲ ಅದು, ಇನ್ನೊಂದು ಸೈಡಲ್ಲಿ ಪಟ್ಟಣ ಗೀರ್ತೀವಲ್ಲ ಅದು. ಇದನ್ನು ಹೆಡ್ ಅಂತ ಕರಿತೀವಿ, ಇದನ್ನು ಸೈಡ್ ಅಂತ ಹೇಳಿ ಕರಿತೀವಿ. ಇದು ಗೊತ್ತಿದೆ, ಇಟ್ ಈಸ್ ವುಡ್ ಅಂತ ಗೊತ್ತಿದೆ. ಓಕೆ, ನೆಕ್ಸ್ಟ್ ಈಗ ಈ ತುದಿ ಇದೆಯಲ್ಲ, ಇದರಲ್ಲಿ ಏನೇನಿದೆ ಅಂತ ಅಂದರೆ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಡನ್? ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದರೆ ಗೊತ್ತಿಲ್ಲ ಅಂತಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಕೇಳಿಸ್ಕೊಳ್ಳಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದರೆ ಸಮಥಿಂಗ್ ದಟ್ ಆಕ್ಸಿಡೈಸ್, ಅಂದರೆ ಆಕ್ಸಿಜನ್ ಆ್ಯಡಪ್ ಆಗುತ್ತೆ. ಡನ್? ಅರ್ಥ ಆಯಿತು? ಅಂದರೆ ಇಲ್ಲಿ ಯಾವ ಒಂದು ಸಬ್ಸ್ಟೆನ್ಸಿಂದ ಮಾಡಿದ್ದಾರೆ ಇದನ್ನು ಅಂತಂದರೆ, ಪೊಟ್ಯಾಷಿಯಂ ಕ್ಲೋರೇಟಿಂದ ಮಾಡಿದ್ದಾರೆ, ಸಲ್ಫರ್ ಇದೆ, ಫಿಲ್ಲರ್ಸ್ಗಳಿದೆ, ಹಾಗೆ ಸಲ್ಫರ್ ಫಿಲ್ಲರ್ಸ್ಗಳಿದೆ, ಆ್ಯಂಡ್ ಗ್ಲಾಸ್ ಪೌಡರ್ಗಳಿದೆ, ಆ್ಯಂಟಿಮೋನಿ ಟ್ರೈಸಲ್ಫೈಡ್ ಇದೆ, ವೈಟ್ ಫಾಸ್ಫರಸ್ ಇದೆ. ಆದರೆ ಆ ಕಡ್ಡಿಪಟ್ಟಣದ ಹೊರಗಡೆ ಇರುತ್ತಲ್ಲ ಬಾಕ್ಸು, ಅದೇನಾಗಿದೆ, ಸೈಡಲ್ಲಿರೋದು ರೆಡ್ ಫಾಸ್ಫರಸ್ಸಿಂದ ಮಾಡಿರ್ತಾರೆ. ಇದರಿಂದಾಗಿ ಈಗ ಈ ಕಡ್ಡಿಪಟ್ಟಣಕ್ಕೆ ನಾವು ಇವಾಗ ಗೀರಿದ್ವಿ ಅಂತಂದರೆ ಏನಾಯಿತು, ಅದು ಫ್ರಿಕ್ಷನ್ ಆಗುತ್ತೆ. ಯು ನೋ ದ ಕಾನ್ಸೆಪ್ಟ್ ಅಬೌಟ್ ಫ್ರಿಕ್ಷನ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ. ಫ್ರಿಕ್ಷನಿಂದ ಏನಾಗ್ತಿದೆ, ಫ್ರಿಕ್ಷನ್ ಅಂತ ಅಂದರೆ ಏನು, ನಾವು ಅಪೋಸಿಟ್ ಆಗಿ ಇಲ್ಲಿ ಒಂದು ಮೋಷನ್ ಆಗ್ತಿದೆ, ಇದರಿಂದಾಗಿ ಒಂದು ಫೋರ್ಸ್ ಜನ್ರೇಟ್ ಆಗಿದ್ದರಿಂದ ಇಲ್ಲಿ ಏನಾಯಿತು, ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಇದು ಹೀಟ್ ಪ್ರೊಡ್ಯೂಸ್ ಮಾಡಬಹುದು, ಲೈಟನ್ನು ಪ್ರೊಡ್ಯೂಸ್ ಮಾಡಬಹುದು, ವಾಟ್ ಎವರ್, ಅಥವಾ ಒಂದು ಮೋಷನಲ್ಲಿರುವಂಥ ಆಬ್ಜೆಕ್ಟ್ ರೆಸ್ಟಿಗೆ ಬಂದು ನಿಂತ್ಕೊಳ್ಬಹುದು. ಇಲ್ಲೇನಾಗ್ತಿದೆ, ಒಂದು ಲೈಟ್, ಒಂದು ಬೆಂಕಿ ಹೊತ್ಕೊಳ್ತಾ ಇದೆ, ಹೌದಲ್ವಾ? ದಿಸ್ ಈಸ್ ಅಬೌಟ್ ಮ್ಯಾಚ್ ಬಾಕ್ಸ್ ಆ್ಯಂಡ್ ಮ್ಯಾಚ್ ಸ್ಟಿಕ್ಸ್. ಡ್ಯೂರಿಂಗ್ ಎಕ್ಸ್ಟ್ರೀಮ್ ಹೀಟ್ ಆಫ್ ಸಮ್ಮರ್ ಅಟ್ ಸಮ್ ಪ್ಲೇಸಸ್ ಡ್ರೈ ಗ್ರಾಸ್ ಕ್ಯಾಚಸ್ ಫೈರ್ ಡ್ಯೂ ಟು ಫ್ರಿಕ್ಷನ್. ಹೌದಲ್ವಾ? ಅಕ್ಸೆಪ್ಟ್ ಮಾಡ್ತೀರಲ್ವಾ? ಎಸ್. ದ ಲೋಯೆಸ್ಟ್ ಟೆಂಪರೇಚರ್ ಅಟ್ ವಿಚ್ ಈಸ್ ಸಬ್ಸ್ಟೆನ್ಸ್ ಕ್ಯಾಚಸ್ ಫೈರ್. ಒಂದು ಸಣ್ಣ ಒಂದು ತಾಪಮಾನ, ಈಗ ಇಲ್ಲಿ ನಾವೇನು ತಗೊಳ್ತೀವಿ, ಒಂದು ಲೋಯೆಸ್ಟ್ ಟೆಂಪರೇಚರಲ್ಲಿ, ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್, ಜಸ್ಟ್ 10 ಡಿಗ್ರಿ ಸೆಲ್ಸಿಯಸ್ ಅಂದ್ಕೊಳ್ಳೋಣ. ಆ್ಯಕ್ಚುಲಿ ದಿಸ್ ಈಸ್ ವೆರಿ ಕೂಲ್ ಟೆಂಪರೇಚರ್. ನಾವು ಇದನ್ನು ತೊಗೊಳ್ಳೋದಕ್ಕಿಂತ ಒಂದು 40 ಅಂತ ತೊಗೊಳ್ಳೋಣ. ಎಸ್, ಬೆಟರ್. 40 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಯಾವುದೋ ಒಂದು ಸಬ್ಸ್ಟೆನ್ಸು ಫೈರ್ ಕ್ಯಾಚ್ ಆಗ್ತಿದೆ. ಆ ಸಬ್ಸ್ಟೆನ್ಸಿಗೆ ಅದು ಲೋ ಟೆಂಪರೇಚರಲ್ಲಿ ಫೈರ್ ಕ್ಯಾಚ್ ಆಗ್ತಿದೆ. ಇದು ಒಂದು ಸಬ್ಸ್ಟೆನ್ಸ್ದು. ಇನ್ನೊಂದು ಸಬ್ಸ್ಟೆನ್ಸು ಜಸ್ಟ್ 30 ಡಿಗ್ರಿ ಸೆಲ್ಸಿಯಸ್ ಇದ್ರೇ ಆ ಒಂದು ವಸ್ತು ಫೈರ್ ಕ್ಯಾಚ್ ಆಗ್ತಿದೆ, ಫೈರ್ ಹತ್ಕೊಳ್ತಾ ಇದೆ, ಬೆಂಕಿ ಹೊತ್ಕೊಳ್ತಾ ಇದೆ. ದಟ್ ಮೀನ್ಸ್ ಆ ಸಬ್ಸ್ಟೆನ್ಸ್ನ ಇಗ್ನಿಷನ್ ಟೆಂಪರೇಚರ್ ಅದು ಅಂತ ಅರ್ಥ.
The lowest temperature at which is a substance catches fire is called its ignition temperature. Combustible substance cannot catch fire or burn as long as its temperature is lower than its ignition temperature. ಈಗ ದಹನ ಆಗ್ತಿರುವಂತಹ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳೋಣ. ಅದು ಫೈರನ್ನು ಹೊತ್ಕೊಳ್ಳಲ್ಲ ಅಥವಾ ಅದು ಬರ್ನೂ ಆಗಲ್ಲ. ಎಲ್ಲಿವರೆಗೂ, ಯಾವಾಗ ಅಂತ ಅಂದರೆ ಅದರ ಜ್ವಾಲತಾಪಕ್ಕಿಂತ ಕಡಿಮೆ ಉಷ್ಣತೆ ಇತ್ತು ಅಂತ ಅಂದರೆ, ಇಗ್ನಿಷನ್ ಟೆಂಪ್ರೇಚರ್ಗಿಂತನೂ ಅದೇನಾದರೂ ಕಡಿಮೆ ಟೆಂಪ್ರೇಚರ್ ಇತ್ತು ಅಂತಂದರೆ ಆಗ ಅದು ಆ ವಸ್ತು ಬೆಂಕಿನ ಹೊತ್ಕೊಳ್ಳಲ್ಲ. ಸೊ ನೀವೇನು ಹೇಳಬಹುದು, ಇಗ್ನಿಷನ್ ಟೆಂಪ್ರೇಚರ್ ಈಸ್ ಮಸ್ಟ್, ಅಲ್ಲಿ ಬೆಂಕಿ ಹೊತ್ಕೋಬೇಕು, ಬರ್ನ್ ಆಗಬೇಕು ಅಂತಂದರೆ ಇಟ್ ಈಸ್ ದ ಮಿನಿಮಮ್ ಟೆಂಪ್ರೇಚರ್ ದ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಕ್ಯಾನ್ ಬರ್ನ್ ಆರ್ ಕ್ಯಾಚಸ್ ಫೈರ್. ಅರ್ಥ ಆಯ್ತಲ್ವಾ? ಕೆರೋಸಿನ್, ಸೀಮೆಣ್ಣೆ ಅಥವಾ ವುಡ್ ಅಂತ ನಾವು ಹೇಳ್ತೀವಿ, ಕಟ್ಟಿಗೆ, ಕೊಠಡಿ ಉಷ್ಣತೆಯಲ್ಲಿ ತನ್ನಿಂದ ತಾನೇ ಅವು ಬೆಂಕಿನ ಹೊತ್ಕೊಳ್ಳೋದಿಲ್ಲ. ನೋಡಿದ್ದೀರಲ್ವ, ಕೆರೋಸಿನನ್ನು ನಾವು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀವಿ, ವುಡ್ಡನ್ನು, ಕಟ್ಟಿಗೆಗಳನ್ನು ಅಲ್ಲೆಲ್ಲ ಇಟ್ಟಿರ್ತೀವಿ, ಬೆಂಕಿ ಹೊತ್ಕೊಳ್ಳುತ್ತಾ? ನಾಟ್ ಎಟ್ ಆಲ್. ಕೊಠಡಿಯ ಉಷ್ಣತೆ ಅಂದರೆ ರೂಮ್ ಟೆಂಪರೇಚರಲ್ಲಿ ಅದು ಹೊತ್ಕೊಳ್ಳಲ್ಲ. ನಾವು ಸ್ವಲ್ಪ ಟೆಂಪರೇಚರ್ ರೈಸ್ ಮಾಡ್ತಿದ್ದಾಗ ಏನಾಗುತ್ತೆ, ಡೆಫಿನೆಟ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ದಿಸ್ ಈಸ್ ಇಗ್ನಿಷನ್ ಟೆಂಪರೇಚರ್. ದ ಲೋಯೆಸ್ಟ್ ಟೆಂಪ್ರೇಚರ್ ವಿಚ್ ಈಸ್ ನೀಡ್, ಯಾವ್ದು ಬೇಕು ಆವಾಗ ಮಾತ್ರ ಅದು ಬೆಂಕಿ ಹೊತ್ಕೊಳ್ಳುತ್ತೆ. ಸೊ ಹಾಗಾಗಿ ಫೈರ್ ಕ್ಯಾಚ್ ಆಗ್ತಿದೆ ಗ್ರಾಸ್, ಡ್ರೈ ಗ್ರಾಸಲ್ಲಿ ಅಂತ ಹೇಳಿದ್ವಿ, ಒಣ ಹುಲ್ಲುಗಳು ಬೆಂಕಿ ಹೊತ್ಕೊಬಿಡುತ್ತೆ ಸಮ್ಟೈಮ್ಸ್ ಫ್ರಿಕ್ಷನಿಂದ ಅಂಥೇಳಿ, ಅಂದರೆ ಡ್ಯೂ ಟು ಸಮ್ಮರ್ ಸೀಸನಲ್ಲಿ ಟೆಂಪ್ರೇಚರ್ ರೈಸ್ ಇರುತ್ತೆ ಅಂಥೇಳಿ. ಆಗೇನಾದರೂ ಟೆಂಪ್ರೇಚರ್ ಕಡಿಮೆ ಇತ್ತು ಅಂತಂದರೆ ಆ ಗ್ರಾಸ್ಗಳು ಸಹಿತ ಫೈರ್ ಕ್ಯಾಚ್ ಆಗಲ್ಲ. ಅಂದರೆ ಅದರ ಇಗ್ನಿಷನ್ ಟೆಂಪ್ರೇಚರ್ ರೀಚ್ ಆಗಿಬಿಟ್ಟಿದೆ, ಹಾಗಾಗಿ ಅದು ಬೆಂಕಿ ಹೊತ್ಕೊಳ್ತು ಅಂತ. ಉರಿಯುತ್ತಿರುವಂತಹ ಒಲೆಯ ಮೇಲೆ ದೀರ್ಘಕಾಲದವರೆಗೆ ಇರಿಸಿರುವಂತಹ ಬಾಣಲೆಯಲ್ಲಿರುವಂತಹ ಅಡುಗೆ ಎಣ್ಣೆಗೆ ಬೆಂಕಿ ಹೊತ್ತುಕೊಳ್ಳುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ನೀವೀಗ ಎಣ್ಣೆಲೇನೋ ಕರಿತಿದ್ದೀರಾ ಅಂತ ಅಂದ್ಕೊಳ್ಳಿ. ಅಮ್ಮಂಗೆ ಕೇಳಿ, ಇದನ್ನು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಎಣ್ಣೆಲಿ ಕರಿತಾ ಇದ್ದೀರಾ, ಏನೋ ಚಕ್ಲಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಮಾಡುವಾಗ ಏನಾಯಿತು, ಅಲ್ಲಿ ಓಕೆ ತೆಗೆದು ಇಟ್ಕೊಳ್ತಾ ಇರ್ತೀರ, ಸಮ್ ಟೈಮ್ ಮಿಸ್ ಆಗೇನಾದರೂ ಸ್ವಲ್ಪ ಕಿಡಿತಾಗ್ತು ಅಂತಂದರೆ ಆಗ ಅದರ ಇಗ್ನಿಷನ್ ಟೆಂಪ್ರೇಚರ್ ರೀಚ್ ಆಗಿಬಿಟ್ಟಿರುತ್ತೆ, ಹಾಗಾಗಿ ಆ ಎಣ್ಣೆನೂ ಸಹಿತ ಬೆಂಕಿ ಹೊತ್ಕೊಳ್ಳುತ್ತೆ. ಬೇಕಾದರೆ ಸ್ವಲ್ಪನ ಎಣ್ಣೆ ಇಟ್ಬಿಟ್ಟು ಟ್ರೈ ಮಾಡ್ಬೋದು, ಬಟ್ ಬಿ ಕೇರ್ಫುಲ್. ಅಥವಾ ಅಮ್ಮಂಗೆ ಕೇಳಿ, ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನಾನು ಹೇಳಿರಲಿಲ್ವ ನಿಮಗೆ ಅಂತ, ಅವತ್ತು ಅವ್ರ ಲೈಫಲ್ಲಿ ಏನೋ ಆಗಿದ್ದು ಅಥವಾ ಯಾರೋ ಅವರು ಬೇರೆ ಲೈಫಲ್ಲಿ ಆಗಿರೋದನ್ನು ಇವ್ರು ನೋಡಿರೋದನ್ನಾದರೂ ಎಕ್ಸಾಂಪಲ್ ಕೊಡ್ತಾರೆ. ಸೀಮೆ ಎಣ್ಣೆಗೆ ಉಷ್ಣ ನೀಡಿದರೆ ಅದು ಹೊತ್ತಿಕೊಳ್ತದೆ, ಆದರೆ ಕಟ್ಟಿಗೆಯನ್ನು ಸ್ವಲ್ಪ ಕಾಸಿದರೆ ಅದು ಹೊತ್ಕೊಳ್ಳೋದಿಲ್ಲ. ಡೆಫಿನೆಟ್ಲಿ ಅಲ್ವಾ, ಅದಕ್ಕೆ ಇನ್ನೊಂದೇನೋ ಫ್ಯೂಯಲನ್ನು ಹಾಕಬೇಕು. ಸೀಮೆ ಎಣ್ಣೆಗೂ ಈಗ ಜಸ್ಟ್ ನಾವು ಉಷ್ಣತೆ ಸ್ವಲ್ಪ ಕೊಟ್ವಿ ಅಂದರೆ ಅದು ಹೊತ್ಕೊಳ್ಳೋದಕ್ಕಿಂತ ಅದಕ್ಕೆ ಏನಾದರೂ ಒಂದು ಬಟ್ಟೆ ಇತ್ತು ಅಂದರೆ ಇನ್ನೂ ಚೆನ್ನಾಗಿ ಹೊತ್ಕೊಳ್ಳುತ್ತೆ. ಎಸ್, ದಿಸ್ ಈಸ್ ಅಬೌಟ್ ಕಂಬಸ್ಟನ್ ಆ್ಯಂಡ್ ಪ್ರಾಪರ್ಟೀಸ್. ಇಲ್ಲಿವರೆಗೂ ನಾವು ಇವತ್ತು ಈ ವಿಡಿಯೋನ ಸ್ಟಾಪ್ ಮಾಡೋಣ. ನಾಳೆ ದಿನ ನೆಕ್ಸ್ಟ್ ಸೆಷನ್ಗೆ ನೋಡ್ಕೊಳ್ತಾ ಬರೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಹ್ಯಾವ್ ಎ ಗುಡ್ ಡೇ.